ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಭಕ್ತನಾದಂಥವನು ಲಿಂಗ ಜಂಗಮರ ಸೇವೆ ಮಾಡಬೇಕು. ಭಕ್ತನಾಗಿ ತನ್ನ ಪೂಜೆಯನ್ನು ಅನ್ಯರಿಂದ ಮಾಡಿಸಿಕೊಳ್ಳಬಾರದು. ಹೀಗಾದರೆ ನೌಕರ ಒಡೆಯರ ವ್ಯತ್ಯಾಸವೆಲ್ಲಿ ಉಳಿಯುವುದು ಸಂಗಮನಾಥ? ಅದು ಕಣ್ಣುಗಳಿಗೆ ಬಟ್ಟೆ ಕಟ್ಟಿ ಕನ್ನಡಿ ಕೊಟ್ಟು ಮುಖ ನೋಡಿಕೋ ಎಂದಂತಾಗುವುದು. ಭೂಮಾತೆಯ ಉದರದಲ್ಲಿ ಅಡಗಿದ್ದ ದ್ರವ್ಯವನ್ನು ಅಂಜನವುಳ್ಳವರು ಅಂಜದೆ ಮನಸ್ಸಿನಲ್ಲಿ ಅನುಮಾನಿಸದೆ ತೋರಿಸಿರಿ, ಅದು ವಶವಾಗದೆ ಇರುವುದಿಲ್ಲ. ಅದರಂತೆ ಜಂಗಮನಲ್ಲಿ ಲಿಂಗಯ್ಯನಿದ್ದಾನೆಂದು ವಿಶ್ವಾಸವುಳ್ಳವರಿಗೆ ಮಾತ್ರ ಕೂಡಲ ಸಂಗಮ ದೇವನು ದರ್ಶನವೀಯುತ್ತಾನೆ. ಕನ್ನಡಿಯಲ್ಲಿ ನಿಮ್ಮ ಪ್ರತಿರೂಪ ಕಂಡು ಹಿಗ್ಗುವ ಅಣ್ಣಗಳೇ, ಜಂಗಮ ರೂಪ ನೋಡಿರಿ, ಅಲ್ಲಿಯೇ ಲಿಂಗಯ್ಯನಿರುವನು. ಚರ ಸ್ಥಿರಗಳೆರಡು ಒಂದೇ ಎಂದು ಕೂಡಲ ಸಂಗಮ ದೇವನ ವಾಣಿ ಹೇಳುತ್ತದೆ. ಗೀತೆ ಶಾಸ್ತ್ರ ಪುರಾಣ ಕೇಳಿದರೇನು, ವೇದ ವೇದಾಂತವನ್ನು ಓದಿದರೇನು? ಮನಪೂರ್ವಕವಾಗಿ ಲಿಂಗ ಜಂಗಮರ ಪೂಜೆ ಮಾಡಲು ಅರಿಯದವರು ಅನುಭವಿಗಳೆಂದು ಜನಮೆಚ್ಚಿಕೆ ಪಡೆದರೇನು? ಭಕ್ತಿ ಇಲ್ಲದವರನ್ನು ಕೂಡಲ ಸಂಗಮದೇವನೆಂದು ಮೆಚ್ಚಲಾರ. ಲಿಂಗವನ್ನು ಪೂಜಿಸಿದ ನಂತರ ಜಂಗಮನಿಗೆ ಅಂಜಿ ನಡೆಯಲೇಬೇಕು. ಸೊಕ್ಕಿ ಬೆಳೆದರೂ ಬಾಳೆಯ ಗೊನೆಯಂತೆ ಬಾಗಿ ನಡೆದವರಿಗೆ ಕೂಡಲ ಸಂಗಮನಾಥನು ಬೇಡಿದ್ದನ್ನು ನೀಡುತ್ತಾನೆ. ಎಲೋ ಮಾನವ, ದುರಾಶೆ ಬೇಡ. ಕತ್ತಲು ಬೆಳದಿಂಗಳು ಸಂಪತ್ತು ಇದಾವುದು ಶಾಶ್ವತವಲ್ಲ. ಸುಖಾನಂದ ಶಾಶ್ವತ ಕೊಡುವಂತ ಕೆಡುಕು ಹುಡುಕಿದರೂ ಸಿಕ್ಕದಂತ ಶ್ರೀ ಸಂಗಮನಾಥನನ್ನು ಅನುದಿನವೂ ತಪ್ಪದೆ ಪೂಜಿಸಿ ಕೃತಕೃತ್ಯನಾಗು. ಸೊಕ್ಕಿನ ಭಕ್ತಿ ಪಾಪಕ್ಕೆ ಮೂಲ. ದ್ವೇಷ ಸೂಹೆಗಳನ್ನು ಮಾಡದೆ ಅನ್ಯರಿಗೆ ಉಪಕಾರ ಮಾಡಿದ್ದು ಮುಂದೆ ನಿನಗೆ ಕೆಡುಕುಗಳಾಗದಂತೆ ನೀಡಿದ ದಾನವೆಂದು ಭಾವಿಸು. ಜಂಗಮರ ಬಂದ ವೇಳೆಯ ಮಹತ್ವವನ್ನರಿಯದಿದ್ದರೆ ಅಲ್ಲಿ ಕೂಡಲ ಸಂಗಮ ದೇವ ಒಂದು ಕ್ಷಣ ನಿಲ್ಲುವುದಿಲ್ಲ. ದೈತಗಳ ತತ್ವಗಳ ವಿಚಾರ ಮಾಡುವುದರಿಂದ ಯಾವ ಫಲ ಪ್ರಾಪ್ತವಾಗುತ್ತದೆ? ಚರ ಸ್ಥಿರಗಳೆರಡು ಸಗಣ ರೂಪಗಳೆಂದು ತಿಳಿಯದೆ ಶಿವಶರಣರ ತಿಳಿವೆಂಬ ಬೆಂಕಿಗೆ ಅರಗಾಗಿ ಕರಗದೆ ಬರೀ ತತ್ವದ ನುಡಿಗಳ ಮಳೆಗರಿಯುವುದರಿಂದ ಏನು ಉಪಯೋಗವಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.